ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೌತೆಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಇದು ಮಜ್ಜಿಗೆ, ಒಂದು ಸ್ವಲ್ಪ ಮಜ್ಜಿಗೆ ತೊಗೊಂಡಿದ್ದೀನಿ. ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಮತ್ತು ಇದು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ. 1 ಸ್ಪೂನ್ ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ, ಮೆಣಸಿನ್ಕಾಯಿ, ಶುಂಠಿ, ಇಷ್ಟು ಇಂಗ್ರೀಡಿಯೆಂಟ್ಸು. ಮೊದಲಿಗೆ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕ್ಕೊಬೇಕು. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಜೀರಿಗೆ ಮತ್ತು ನೆನೆಸಿಟ್ಕೊಂಡಿದ್ನಲ್ವ ಕಡಲೆಕಾಳು, ಅದನ್ನು ಹಾಕ್ಕೊಬೇಕು. ಸೊ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡಿದ್ರಲ್ಲ, ನೀವು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಖಾರ ಜಾಸ್ತಿ ತಿನ್ನಲ್ಲ, ನಾನು ಹಾಗಾಗಿ 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಮಿಕ್ಸಿ ಮಾಡ್ಕೊಬೇಕು. ಅದಾದ ನಂತರ ಒಂದು ಚಿಕ್ಕದು ಪಾತ್ರೆ ತೊಗೊಂಡು, ಸೊ ಗ್ಯಾಸಿನ ಮೇಲೆ ಚಿಕ್ಕ ಪಾತ್ರೆಯಲ್ಲಿ ಈಗ ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ ನೋಡೋಣ. ಸೊ ಒಂದು ಪಾತ್ರೆ ಇಡಬೇಕು ಗ್ಯಾಸ್ ಮೇಲೆ. ನಾನು ತೋರಿಸ್ತೀನಿ ನೋಡಿ. ಆ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ಸೊ ನೀರು ಸ್ವಲ್ಪ ಹಾಕಿದ್ದಾದಮೇಲೆ ಸೌತೆಕಾಯಿನ ಅದರೊಳಗಡೆ ಹಾಕಬೇಕು. ಸೊ ಸೌತೆಕಾಯಿ ಹಾಕಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಅಂದರೆ ಬೇಯಬೇಕಲ್ವ ಅದೆಲ್ಲನೂ ಚೆನ್ನಾಗಿ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು, ಉಪ್ಪು ಹಾಕಿದ್ದೀನಿ ನೋಡಿ. ಸೊ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕಲರ್ ಚೇಂಜ್ ಆಗುತ್ತೆ, ಸೌತೆಕಾಯಿದು ಕಲರ್ ಚೇಂಜ್ ಆಗುತ್ತೆ. ಒಂದು 5 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡ್ರೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಮತ್ತು ಸೌತೆಕಾಯಿ ಟಚ್ ಮಾಡಿ ನೋಡಿದಾಗೂ ಸಹ ಮುಟ್ಟಿದ್ರೆ ಮೆತ್ತಗೆ ಆಗಿರುತ್ತೆ. ಸೊ ಪ್ರೆಸ್ ಮಾಡಿದಾಗ ನೀವು ಮೆತ್ತಗೆ ಆಗಿರುತ್ತೆ. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ನೋಡಿ, ಕುದೀತಾ ಇದೆ, ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಳ್ಳಿ. ಸೊ ಅದಾದ ನಂತರ ಒಂದು ನೋಡಿ, ಈಗ ಎಷ್ಟು ಕುದೀತಾ ಇದೆ ಅಂತ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅವಾಗವಾಗ ನೋಡ್ತಾ ಇರಬೇಕು. 5 ಮಿನಿಟ್ಸು ಚೆನ್ನಾಗಿ ಬೇಯಿಸಿದಾದಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಸೊ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಅದಾದಮೇಲೆ ಒಗ್ಗರಣೆ ಹಾಕಬೇಕು. ನೋಡಿ, ಈಗ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ, ನಾನು ತೋರಿಸ್ದೆ ಅಲ್ವಾ. ಸೊ ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ ಅಂತ. ಸೊ ಕಲರ್ ಚೇಂಜ್ ಆಗಿದ್ದಾದಮೇಲೆ ಒಂದು ಪಾತ್ರೆ ತಗೊಳ್ಳಿ, ಇನ್ನೊಂದು ಸಿಲ್ವರ್, ಸ್ಟೀಲ್ ಯಾವುದಾದ್ರೂ ತೊಗೊಳ್ಳಿ. ನಾನಿಲ್ಲಿ ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಸಾಸಿವೆ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಬೇಕು. ಸೊ ಲೋ ಫ್ಲೇಮಲ್ಲೇ ಇಟ್ಕೊಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಲೋ ಫ್ಲೇಮಲ್ಲೇ ಇಷ್ಟು ಒಗ್ಗರಣೆ ಹಾಕ್ಕೊಳ್ಳಿ ಫಸ್ಟಿಗೆ. ಅದಾದಮೇಲೆ ನೀವೇನು ರುಬ್ಕೊಂಡಿರ್ತೀರಲ್ವ, ಸೊ ಅದನ್ನು ಆ್ಯಡ್ ಮಾಡಿ ಅದಕ್ಕೇನೆ. ಈಗ ನೋಡಿ ಆ್ಯಡ್ ಮಾಡಿ, ಮಿಕ್ಸಿಲ್ಲ ರುಬ್ಕೊಂಡಿರೋದು ಆ್ಯಡ್ ಮಾಡಿ. ಅದಾದಮೇಲೆ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳಿ. ಆ್ಯಡ್ ಮಾಡಿದಾದಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 3 ನಿಮಿಷ 4 ನಿಮಿಷ ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಮಿಕ್ಸಿದು ವೇಸ್ಟ್ ಮಾಡಲ್ಲ ನಾನು. ಸೊ ಅದನ್ನು ಸಹ ತೊಳೆದ್ಬಿಟ್ಟು ಹಾಕಿದೆ. ನೋಡಿದ್ರಲ್ಲ ಹೆಂಗಿದೆ ನೋಡಿ, ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಅದಾದಮೇಲೆ ನೀವೇನು ಸೌತೆಕಾಯಿನ ರುಬ್ಕೊಂಡಿರ್ತೀರಲ್ವ, ನೋಡಿ 1-2 ನಿಮಿಷ ಆಗಿದ ತಕ್ಷಣ ಅದು ಸಹ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಕುದಿದಾದಮೇಲೆ ನೀವೇನು ಸೌತೆಕಾಯಿದು ರುಬ್ಕೊಂಡಿರ್ತೀರಲ್ವ, ಸೌತೆಕಾಯಿನ ಬೇಯಿಸ್ಕೊಂಡಿರ್ತೀರಲ್ವ, ಸೊ ಅದನ್ನು ಇದರೊಳಗಡೆ ಹಾಕಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿ, ಇದು ರುಬ್ಬಿರೋದು ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ, ಅದಾದಮೇಲೆ ಸೌತೆಕಾಯಿನ ಹಾಕಿದ್ದೀನಿ. ಸೊ ನೀರು ಸಮೇತ ಸೌತೆಕಾಯಿ ಏನು ಬೇಯಿಸ್ಕೊಂಡಿರ್ತೀರ ನೀವು, ಅದನ್ನು ಸಮೇತ ಹಾಕಿ ಹಾಗೇ. ಸೊ ನೋಡಿ, ತಿಕ್ನೆಸ್ ನೋಡ್ಕೊಳ್ಳಿ. ತುಂಬ ಗಟ್ಟಿ ಇತ್ತು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೊ ಅಷ್ಟೇ. ಆಲ್ರೆಡಿ ನೀವು ಸೌತೆಕಾಯಿ ಬೇಯಿಸ್ಕೊಬೇಕಾದ್ರೆ ಉಪ್ಪು ಹಾಕಿರ್ತೀರಲ್ವ, ಸೊ ಆದಮೇಲೆ ಒಂದು
ಒಂದು 4 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡು 4 to 5 ಮಿನಿಟ್ಸು. ಅದಾದಮೇಲೆ ಲಾಸ್ಟಲ್ಲಿ ನೋಡಿ ಉಪ್ಪು ಶಾರ್ಟೇಜ್ ಇದೆ ಅಂತ ಅನಿಸಿದ್ರೆ ನಿಮಗೆ ಸ್ವಲ್ಪ ಉಪ್ಪು ಹಾಕಿ. ನೋಡಿ ತಿಕ್ನೆಸ್ ಇತ್ತು, ಹಾಗಾಗಿ ಸ್ವಲ್ಪ ನೀರು ಹಾಕಿ ಆಮೇಲೆ ಲಾಸ್ಟ್ ಫೈನಲ್ಲಾಗಿ 5 ಮಿನಿಟ್ಸು ಕುದ್ದಿದ್ದಾದಮೇಲೆ ಮಜ್ಜಿಗೆ ಹಾಕೋದು. ಮಜ್ಜಿಗೆ ಅಥವಾ ಮೊಸರು ಯಾವುದಾದ್ರೂ ಓಕೆ. ಸೊ ಮಜ್ಜಿಗೆ ಹಾಕಿದ್ಮೇಲೆ ಈ ಥರ ತಿಕ್ನೆಸ್ ಬರುತ್ತೆ ನೋಡಿ. ಆಮೇಲೆ ಕೊನೆಯದಾಗಿ ಲಾಸ್ಟಲ್ಲಿ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇಷ್ಟೇ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೌತೆಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಸೊ ಯಾರಿಗೆ ಇವೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚು ವ್ಯೂಸ್ ಬರಲಿ ನನ್ನ ವಿಡಿಯೋಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಕೊನೆಯದಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಒಂದು 3 to 4 ಮಿನಿಟ್ಸ್ ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ತುಂಬ ಅಂದರೆ ತುಂಬ ಈಸಿ ಇದು.